ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಮನೆಯವರು ನಾವಿಲ್ಲದೆ ಇರೋ ಟೈಮಲ್ಲಿ ಒಬ್ಬರೇ ಮನೆ ಶಿಫ್ಟ್ ಮಾಡಿರೋದ್ರಿಂದ ಎಲ್ಲ ಐಟಮ್ಸ್ನೂ ಸೆಟ್ ಮಾಡೋದಕ್ಕಾಗಿರಲಿಲ್ಲ ಅವ್ರ ಕೈಯಲ್ಲಿ. ಸೊ ನಾನೇನು ಹೇಳಿದ್ದೆ, ಬರೀ ಪಾತ್ರೆ ಒಂದು 4 ಸಾಮಾನು ಜೋಡಿಸ್ಕೊಳ್ಳಿ ನಿಮಗೆ ಬೇಕಾದಷ್ಟು, ಆ್ಯಂಡ್ ನಿಮ್ಮ ಬಟ್ಟೆ ಮಾತ್ರ ಜೋಡಿಸ್ಕೊಳ್ಳಿ, ಉಳಿದಿರೋ ಎಲ್ಲ ಐಟಮ್ಸ್ನೂ ಹಾಗೆ ಇಡಿ, ನಾವು ಬಂದಮೇಲೆ ಜೋಡಿಸ್ಕೋತೀವಿ ಅಂಥೇಳಿ ಹೇಳಿದ್ದೆ. ಸೊ ಎಲ್ಲನೂ ಹಂಗೆ ಇಟ್ಟಿದ್ರು. ಸಿಕ್ಕಾಪಟ್ಟೆ ಮೆಸ್ಸಿಯಾಗಿತ್ತು ಬಂದ ತಕ್ಷಣ ಮನೆ. ನಿಮ್ಗೆ ಗೊತ್ತಲ್ಲ, ನೋಡಿದ ತಕ್ಷಣ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಅದಿಷ್ಟು ಕ್ಲೀನ್ ಆಗೋವರೆಗೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಬಂದಿನ ಅಂತೂ ಫುಲ್ಲು ಎಲ್ಲ ಕಡೆ ಮೆಸ್ಸಿತ್ತು. ಸೊ 2-3 ದಿನ ಅದೆಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಸೆಟ್ ಮಾಡೋದ್ರಲ್ಲೇ ಟೈಮ್ ಹೋಗಿದೆ. ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಹೆಂಗಿದು ಒಂದು ದಿನ ಮನೆ ಹೆಂಗಿತ್ತು. ಇವಾಗ ಒಂದು ಲೆಕ್ಕಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೀವಿ ಆಲ್ಮೋಸ್ಟು. ಅದು ಹೆಂಗೆ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಲೈಟಾಗಿ ತೋರಿಸ್ತೀನಿ. ಇನ್ನೊಂದು ಸಲ ಯಾವಾಗಾದರೂ ಪೂರ್ತಿ ಸೆಟಪ್ ಆದಮೇಲೆ ನಾನು ಹೋಮ್ ಟೂರ್ ವಿಡಿಯೋ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ತಿದ್ದೀರಾ ನಾವು ಬಂದಿನ ಮನೆ ಕಂಡೀಷನ್ ಯಾವ ಥರ ಇತ್ತು ಅಂತ. ಆ್ಯಕ್ಚುಲಿ ನಮ್ಮ ಮನೆಯವರು ಒಬ್ಬರೇ ಇದ್ದಿದ್ದ ಕಾರಣ ಪಾಪ ಅವ್ರಿಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಮನೆ ಕೆಲಸನೂ ಮಾಡಬೇಕು, ಆ ಕಡೆ ಫ್ಯಾಕ್ಟ್ರಿನೂ ನೋಡ್ಕೋಬೇಕು, ಎರಡು ಅವ್ರಿಗೆ ಐರನ್ ಆಗಿಬಿಡ್ತಿತ್ತು. ಸೊ ಅವ್ರ ಕೈಯೆಲ್ಲ ಆದಷ್ಟು ಮಾಡ್ಕೊಂಡಿದ್ದಾರೆ. ಬಟ್ ನಿಮ್ಗೆ ಗೊತ್ತಲ್ಲ, ಒಬ್ರ ಕೈಯಿಂದನೇ ಎಲ್ಲನೂ ಮಾಡೋದಕ್ಕಾಗಲ್ಲ ಅಂತ. ಸಿಕ್ಕಾಪಟ್ಟೆ ಮೆಸ್ಸಿಯಾಗಿತ್ತು, ನೀವು ಇಲ್ಲಿ ನೋಡ್ಬೋದು. ಬಂದ ದಿನವೇ ಎಲ್ಲ ಕೆಲಸನೂ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಮಮ್ಮಿ ಮತ್ತು ಅಕ್ಕ. ನಾನು ಬರೀ ನಮ್ಮ ರೂಮಲ್ಲಿರೋ ಬಟ್ಟೆ ಮಾತ್ರ ಜೋಡಿಸ್ಕೋತಾ ಇದ್ದೆ. ನೀವು ಇಲ್ಲಿ ನೋಡ್ಬೋದು ಮನೇಲಿ ಎಲ್ಲ ಐಟಮ್ಸ್ ಕೂಡ ಹಾಗೆ ಇದ್ವು. ಪಾತ್ರೆ, ಹಾಸಿಗೆ ಎಲ್ಲನೂ ಶಿಫ್ಟ್ ಮಾಡಿ ಅಲ್ಲೇ ತಂದು ಹಾಗೆ ಇಟ್ಟಿದ್ದ ಕಾರಣ ಸಿಕ್ಕಾಪಟ್ಟೆ ಧೂಳಾಗಿದ್ವು. ನಾನು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮಮ್ಮಿ ಎಲ್ಲ ಹಾಸಿಗೆನೂ ಒಂದು ಸಲ ತೊಳೆದಿದ್ರು. ಬಟ್ ಅದಾದಮೇಲೆ ಇವಾಗ ಬಂದ ತಕ್ಷಣ ಎಲ್ಲನೂ ಇಬ್ಬರು ತೊಳಿತಿದ್ದಾರೆ. ಸೊ ನೀವು ಇವಾಗ ನೋಡ್ಬೋದು ಮನೆ ಕಂಡೀಷನ್ ಯಾವ ಥರ ಇದೆ ಅಂತ. ನನಗೆ ಪೂರ್ತಿ ಕ್ಲೀನ್ ಮಾಡಿಕೊಟ್ರು ನಮ್ಮ ಮಮ್ಮಿ ಅಕ್ಕ ಸೇರಿ. ಪಾಪ ಬಂದಾಗಿಂದ 1 ನಿಮಿಷನೂ ಖಾಲಿ ಕೂತ್ಕೊಳ್ಳೋದಂಗೆ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಬ್ಯಾಚ್ಲರ್ ರೂಮಿಂದ ಮನೆ ಥರ ಕಾಣೋ ಥರ ಮಾಡಿದರು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಹೋಗಿದ್ವಿ ಎಲ್ಲರೂ ಸೇರಿ. ಮಮ್ಮಿ, ಅಕ್ಕ, ನನ್ನ ತಂಗಿರು ಎಲ್ಲರೂ ಕರ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಸಂಜೆ 7 ಗಂಟೆ ಮೇಲೇ ಹೊರಟಿದ್ದು, ಸುಮ್ಮನೆ ಬಿಸಿಲಲ್ಲೆಲ್ಲ ಹೋಗೋದು ಬೇಡ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮನೆಯಿಂದ ಹೊರಟಾಗ BSCಗೆ ಹೋಗಬೇಕು ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ಮಧ್ಯಾಹ್ನ ಚೆನ್ನೈ ಶಾಪಿಂಗ್ ಮಾಲ್ ಅಂತ ಹೊಸದಾಗಿತ್ತು, ನಾವು ಹೋಗಿರಲಿಲ್ಲ ಇಲ್ಲಿ. ಅದಕ್ಕೆ ನೋಡೋಣ ಯಾವ ಥರ ಸ್ಯಾರೀಸ್ ಕಲೆಕ್ಷನ್ ಇದೆ ಅಂತ ಅಂದ್ಕೊಂಡು ನೋಡೋದಕ್ಕೆ ಅಲ್ಲಿಗೆ ಹೋದ್ವಿ. ಹೊಸ ಅಂಗಡಿ ಅಲ್ವಾ, ನೋಡೋದಕ್ಕೆ ಲಕ ಅಂತ ರೆಡಿ ಮಾಡಿಬಿಟ್ಟಿದ್ದಾರೆ. ಹೊಸದಾಗಿದ್ದ ಕಾರಣ ಏನೋ ಆಫರಲ್ಲಿ ನಡೀತಾ ಇತ್ತು ಅಂತ ಕೇಳ್ಪಟ್ಟೆ. ಸೊ ಇಲ್ಲಿ ಒಂದು ಸಲ ಹೋಗಿ ಬರೋಣ, ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಅಂತ ಹೋದ್ವಿ. ಸೊ ಸ್ಯಾರೀಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನಿಮ್ಗೆ ಗೊತ್ತಲ್ವಾ, ಚೆನ್ನೈ ಸ್ಯಾರೀಸ್ ಅಂತಂದರೆ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ನಮ್ಮ ಮಮ್ಮಿ ಅಕ್ಕನೇ ಸ್ಯಾರಿ ಸೆಲೆಕ್ಷನ್ ಮಾಡ್ತಾಯಿದ್ರು. ಸೊ ಎಲ್ರಿಗೂ ಸ್ಯಾರಿ ತೊಗೋಬೇಕಾಗಿತ್ತು, ತೊಗೋತಾಯಿದ್ರು. ಆ್ಯಂಡ್ ನನಗೆ ಟಾಪ್ಸು ಎಲ್ಲನೂ ಬೇಕಾಗಿತ್ತು. ಬಟ್ ಅವು ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ. ಸೊ ನಾವೇನು ತೊಗೊಳೋದಕ್ಕೆ ಹೋಗಲಿಲ್ಲ, ಓನ್ಲಿ ಸ್ಯಾರಿ ಮಾತ್ರ ಪರ್ಚೇಸ್ ಮಾಡಿದ್ವಿ. ಮನೆಗೆ ಹೋಗೋದಕ್ಕೆ 9-9:30 ಮೇಲಾಯಿತು. ಸೊ ಮನೆಗೆ ಹೋಗಿ ಅಡುಗೆ ಏನು ಮಾಡೋದು ಅಂತ ಹೊರಗಡೆಯಿಂದನೇ ಪಾರ್ಸಲ್ ತೊಗೊಂಡೋಗಿ ಮನೇಲಿ ಊಟ ಮಾಡಿದ್ವಿ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಅಪ್ಪ ಮಗ ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ಅವನಿಗೆ ಈ ಥರ ಎಂಟರ್ಟೈನ್ ಮಾಡಿದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅವನಿಗೆ. ರಾತ್ರಿ ಮನೆಗೆ ಬಂದಾದಮೇಲೆ ಅವ್ರ ತಾತ ಮತ್ತು ಅವ್ರ ದೊಡ್ಡಪ್ಪ ಫೋನ್ ಮಾಡಿದರು. ಇಬ್ಬರು ಬೇರೆ ಬೇರೆ ಫೋನ್ ಮಾಡಿದರು. ಸೊ ನೀವು ಇಲ್ಲಿ ನೋಡ್ಬೋದು ಅವನು ಎಷ್ಟು ಎಕ್ಸೈಟ್ ಆಗ್ತಿದ್ದಾನೆ ಅಂತ. ಅವರಿಬ್ಬರ ಹತ್ರ ಒಟ್ಟೊಟ್ಟಿಗೆ ಮಾತಾಡ್ತಿದ್ದಾನೆ. ಆ್ಯಂಡ್ ಸ್ಯಾರೀಸ್ ನೀವಿಲ್ಲಿ ನೋಡ್ಬೋದು, ಟೋಟಲ್ 7 ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ. ಎಲ್ಲನೂ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಮಮ್ಮಿಗೆ, ಸಣ್ಣ ಮಮ್ಮಿಗೆ, ಆಯಿಗೆ, ಅಕ್ಕಂಗೆ, ಇನ್ನೊಂದು ಅಕ್ಕಂಗೆ, ಆಮೇಲೆ ನನಗೆ ಎಲ್ರಿಗೂ ಸೇರಿನೇ ಸ್ಯಾರಿ ಪರ್ಚೇಸ್ ಮಾಡಿದ್ವಿ ಇವತ್ತು. ನಮ್ಮ ಮನೆಯವರು ಇದರಲ್ಲಿ ಕೆಲವೊಂದು ಸೀರೆ ಆರಿಸಿದ್ರು. ಅವ್ರಿಗೆ ಲೈಟ್ ಕಲರ್ಸ್ ಅಂದರೆ ಇಷ್ಟ ಆಗುತ್ತೆ. ಈ ಆಡ್ ಕಲರ್ಸ್ ತೊಗೊಳೋದಕ್ಕೆ ಬೈತಾಯಿದ್ರು ನಮ್ಮ ಮಮ್ಮಿಗೆ. ಬಟ್ ನಮ್ಮ ಮಮ್ಮಿಗೆ, ನಮ್ಮ ಅಜ್ಜಿಗೆಲ್ಲ ಈ ಥರ ಸೀರೆನೇ ಇಷ್ಟ ಆಗುತ್ತೆ. ಸೊ ಅವ್ರಿಗೆ 1-2-3 ಆಡ್ ಕಲರ್ಸ್ ತೊಗೊಂಡಿದ್ವಿ. ಆಮೇಲೆ ನಾವು ಉಳಿದಿರೋ 1-2-3 ಸೀರೆನ ಲೈಟ್ ಕಲರ್ಸೇ ಆರಿಸ್ಕೊಂಡು ತೊಗೊಂಡಿದ್ವಿ. ನೋಡ್ತಿದ್ದೀರಲ್ಲ, ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಮತ್ತು ಸೀರೆ ಹೇಗಿದೆ ಅಂತ ನನಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.
ಆ್ಯಂಡ್ ಮಾರನೇ ದಿನ ಬೆಳಗ್ಗೆ ನಮ್ಮ ಅಕ್ಕ ಎಲ್ಲ ಹೋಗೋದಕ್ಕೆ ರೆಡಿಯಾಗಿದ್ದರು. ನಮ್ಮ ಮಮ್ಮಿ ತಿಂಡಿ ರೆಡಿ ಮಾಡ್ತಾಯಿದ್ರು. ನಮ್ಮ ಮನೆಯವರು ತರಕಾರಿ ತಂದಿದ್ರಿಂದ ತರಕಾರಿ ಎಲ್ಲನೂ ತೆಗೆದಿಟ್ಕೋತಾ ಇದ್ವಿ. ನೀವು ನೋಡ್ಬೋದು. ನಮ್ಮ ಅಕ್ಕ ಎಲ್ಲ ಬೆಳಗ್ಗೆನೇ ಹೊರಟಿದ್ರು, ಯಾಕಂದರೆ ದೂರ ಆಗುತ್ತೆ ಅಲ್ವಾ, ಅದಕ್ಕೆ 10 ಗಂಟೆ ಒಳಗಡೆನೇ ಇಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಹೊರಟಿದ್ರು. ನೀವು ಇಲ್ಲಿ ನೋಡ್ಬೋದು. ಅವ್ರು ತುಂಬ ಹತ್ತಿದ್ರು. ಅದಕ್ಕಿಂತ ಮುಂಚೆ ನಮ್ಮ ತಂಗಿನೂ ಭಾಳ ಹತ್ತಿದ್ಲು, ಅಕ್ಕನೂ ಭಾಳ ಹತ್ತಿದ್ರು. ಇಬ್ಬರು ಹಂಗೆ ಹೇಳ್ತಾಯಿದ್ರು. ನಮಗೂ ತುಂಬ ಬೇಜಾರಾಯಿತು, ಯಾಕಂದರೆ ಇಷ್ಟು ದಿನ ಜೊತೆಗೆ ಇದ್ವಲ್ವಾ. ಇವಾಗ 9 ತಿಂಗಳಾದಮೇಲೆ ಎಲ್ಲರಿಂದ ದೂರ ಇರೋದು ಅಂತಂದರೆ ಒಂಥರ ಕಷ್ಟ ಆಗುತ್ತೆ. ಅದರಲ್ಲಿ ನನ್ನ ಮಗನ ನೋಡ್ಬೋದು ನೀವು. ಅವನನ್ನು ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ಇನ್ನೊಂದು ಥರ ಕಷ್ಟ ಆಗ್ತಾಯಿತ್ತು. ತುಂಬ ಅಳ್ತಿದ್ರು ಇಬ್ಬರೂ. ಬಟ್ ಏನು ಮಾಡೋದು, ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ, ಸೊ ಬೇಗ ಹೋಗಬೇಕಾಗಿತ್ತು. ನನ್ನ ಕಳ್ಸೋಕ್ಕಂತ ಹೇಳಿಬಿಟ್ಟು 2 ದಿನ ಸ್ಕೂಲ್ಗೆ ರಜೆ ಹಾಕಿಬಿಟ್ಟು ಬಂದಿದ್ದರು. ಇಲ್ಲಿ ನೋಡಿ, ನನ್ನ ತಂಗಿ ಬೆಳಗ್ಗೆಯಿಂದ ಅವನ ಮುಖ ನೋಡ್ಕೊಂಡು ಅಳ್ಕೊಂಡೇ ನಿಂತಿದ್ದಾಳೆ. ಹೋಗೋಕ್ಕಾದ್ರೂ ಬಸ್ಸಲ್ಲಿ ತುಂಬ ಹತ್ತಲಂತೆ. ಹತ್ತಿರ ಇದ್ದರೆ ಹೋಗೋದು ಬರೋದು ಏನು ದೊಡ್ಡ ಮ್ಯಾಟ್ರೇ ಅನಿಸಲ್ಲ. ಬಟ್ ದೂರ ಇರೋ ಕಾರಣ ಹೆಂಗಾಗತ್ತೆ ಅಂದರೆ ಎಲ್ರಿಗೂ ಇವಾಗ ಬೇಕಾದಾಗ ಬರೋದಕ್ಕಾಗಲ್ಲ, ಬೇಕಾದಾಗ ನೋಡೋದಕ್ಕಾಗಲ್ಲ ಅಲ್ವಾ. ಅದ ಕಾರಣಕ್ಕೆ ಎಲ್ರಿಗೂ ಒಂಥರ ತುಂಬ ಬೇಜಾರು ಮಾಡ್ಕೊಂಡಿದ್ರು ಎಲ್ಲರೂ. ಅವಶ್ಯಕತೆಗೆ, ಅನಿವಾರ್ಯತೆಗೆ ಮತ್ತು ಕೇವಲ ಫಾರ್ಮ್ಯಾಲಿಟೀಸ್ಗೆ ಸಂಬಂಧಗಳು ಹುಡ್ಕೊಂಡಿರೋ ಈಗಿನ ಕಾಲದಲ್ಲಿ ಕೂಡು ಕುಟುಂಬದಲ್ಲಿ ಮಾತ್ರ ಜೆನ್ಯೂನ್ ಪ್ರೀತಿ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಮನೆ ಒಂದು ಎಕ್ಸಾಂಪಲ್ ಅಂತ ನಾನು ಖುಷಿಯಿಂದ ಹೇಳ್ಕೊತೀನಿ. ಮನೇಲಿ ಎಲ್ಲರೂ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಇವಾಗ ನನ್ನ ಮಗನೂ ಅಷ್ಟೇ ಮಿಸ್ ಮಾಡ್ಕೋತಿದ್ದಾನೆ. ಸೊ ಅವರಿಬ್ಬರನ್ನ ಕಳಿಸ್ಕೊಟ್ವಿ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.